ನಮ್ಮ ಹೋರಾಟಗಾರ ಚೇತನ್ ಹಿಂಸಾರ್ ಅವರು ಅಂದರೆ ಅಹಿಂಸಾರ್ ಅವರು ಅವ್ರ ಬಗ್ಗೆ ಮಾತಾಡೋಣ ಅಂತ. ರಾಜ್ಕುಮಾರ್ ಅವ್ರಿಗೆ ಬೆಂಗಳೂರಿನ ಮಧ್ಯಭಾಗದಲ್ಲಿ 2.5 ಎಕರೆ ಜಾಗನ ವೇಸ್ಟ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಕಾಂಪ್ಲೆಕ್ಸ್ ಮಾಡೋ ಜಾಗನ ರಾಜ್ಕುಮಾರ್ ಸಮಾಧಿ ಕಾಂಪ್ಲೆಕ್ಸ್ ಥರ ಕೊಟ್ಟಿದ್ದಾರೆ, ಏನು ಯೂಸ್ ಇಲ್ಲ ಅನ್ನೋ ಥರ ಒಂದು ಅಣ್ಣವ್ರ ಬರ್ತಡೇ ದಿನ ಒಂದು ಬರ್ಕೊಂಡಿದ್ರು ಫೇಸ್ಬುಕ್ಕಲ್ಲಿ. ಅಂದರೆ ಮಾಡೋಕ್ಕೆ ಕೆಲಸ ಇಲ್ಲದಾಗ ಇವೆಲ್ಲ ತೈಲಲ್ಲಿ ಓಡ್ತಾ ಇರುತ್ತೆ ಅವ್ರಿಗೆ. ಅಂದರೆ ಸಮಾಜದಲ್ಲಿ ಸುಮಾರು ವಿಚಾರಗಳಿದ್ದಾವೆ, ಅದ್ರ ಪರ ಧ್ವನಿ ಎತ್ತಲ್ಲ. ಅಣ್ಣವ್ರ ಬರ್ತಡೇ ದಿನಾನೇ ಅಂದರೆ ಒಂದು ನೇಮ್ ಬೇಕು ಅಂದಿದ ತಕ್ಷಣ ಮನುಷ್ಯ ಏನು ಬೇಕಾದ್ರೂ ಮಾಡೋಂಗಿದ್ರೆ ನಮ್ಮ ಹತ್ರ 1000 ಅಸ್ತ್ರಗಳಿದ್ದಾವೆ. ಅಂದರೆ ನಮಗೆ ಹೆಸರು ಬರಬೇಕು ಅಂತ ನಾವು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ, ನಮ್ಮದು ಅಂತ ಒಂದು ಹೆಸರು ಮಾಡ್ಕೊಳ್ಳೋಕ್ಕೆ ಅಂದರೆ ಒಂದು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂಥದ್ರಲ್ಲಿ ನಿಮಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಸಿನಿಮಾ ಕೊಟ್ಟ, ಆ ಸಿನಿಮಾದಲ್ಲಿ ಹೆಸರು ಕೊಟ್ಟ, ಅದನ್ನು ಉಳಿಸ್ಕೊಳ್ಳೋದು ನಿಮಗೆ ಕೊಟ್ಟಿಲ್ಲ, ತಲೆಯಲ್ಲಿ ಸಗಣಿ ಕೊಟ್ಟಿದ್ದಾನೆ. ಅಂದರೆ ಯಾವ ರೀತಿ ಕನ್ನಡ ಅಭಿಮಾನಿಗಳನ್ನ ನೀವು ಉಳಿಸ್ಕೋಬೇಕು, ಕನ್ನಡಿಗರ ಮನಸ್ಸನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ಒಂದು ಚಿಕ್ಕ ತಲೆಯಲ್ಲಿ ಮೆದ್ಲು ಇಷ್ಟಿದ್ರೂ ಒಂದು ಚೂರು ಬುದ್ಧಿ ಕೊಟ್ಟಿಲ್ಲ ನಿಮ್ಗೆ ಉಳಿಸ್ಕೊಳ್ಳೋಕ್ಕೆ, ನಿಮ್ಮ ಯೋಗ್ಯತೆಗೆ ಅಂತ ನಾನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂದರೆ ಸೈಲೆಂಟಾಗಿ ಮನೆಯಲ್ಲಿ ಊಟ ಗೀಟ ಮಾಡಿಕೊಂಡು, ತಿಂಡಿ ಮಾಡಿಕೊಂಡು, ಹೆಂಡತಿ ಜೊತೆ ಗಿಮ್ಯಾನ್ಸ್ ಮಾಡಿಕೊಂಡು ಆರಾಮಾಗಿರಬೇಕು. ಅದನ್ನು ಬಿಟ್ಬಿಟ್ಟು ಅಣ್ಣವ್ರಿಗೆ ಯಾಕೆ ಅಷ್ಟು ಎಕರೆ ಜಾಗ ಕೊಟ್ಟರು, ಅವ್ರ ಸಮಾಧಿಗೆ ಆ ಜಾಗ ಬೇಕಿತ್ತ, ದಡ್ಡ ಅಂತ ಹೇಳ್ಬೇಕಾ ಬುದ್ಧಿವಂತ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ಅಣ್ಣವ್ರ ಸಾಧನೆಗಳು ನಿನಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಹೊರನಾಟ ಅಂತ ಬಿರುದು ಕೊಟ್ಟಿರೋದು ಏನಕ್ಕೆ ಅಂತ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಸರಿನಾ? ಇಡೀ ಭಾರತ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಗೌರವ ಕೊಡುತ್ತೆ ಅಂದರೆ ಅದು ಅಣ್ಣವರಿಂದ ಮಾತ್ರ. ಯಾಕಂದರೆ ಹೋಗಿ ನಿನಗೆ ಡೌಟ್ ಇತ್ತು ಅಂದರೆ ಅಮಿತಾಬ್ ಬಚ್ಚನ್ಗಾಗಲಿ, ರಜನಿಕಾಂತ್ ಅವ್ರಿಗಾಗಲಿ, ಮಮ್ಮೂಟಿಗೆ ಅವ್ರಿಗಾಗಲಿ, ಇನ್ನೂ ಸುಮಾರು ತಮಿಳ್ ಆರ್ಟಿಸ್ಟ್, ದೊಡ್ಡ ದೊಡ್ಡ ಆರ್ಟಿಸ್ಟು, MGR ಅವೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಸರಿನಾ? ಅವರೆಲ್ಲ ಇದ್ದಿದ್ದರೆ ನಿನಗೆ ಅವ್ರು ಹೇಳಿರೋರು ಅವ್ರ ಯೋಗ್ಯತೆ ಏನು, ಅವ್ರ ವ್ಯಾಲ್ಯೂ ಏನು ಅಂತ ನಿನಗೆ ಅಷ್ಟು ಗೊತ್ತಿಲ್ಲ. ಒಬ್ಬ ಕನ್ನಡದ ನಟನಿಗೆ ಗೌರವ ಕೊಟ್ಟಿದ್ದಾರೆ, ಅದನ್ನು ಗೌರವ ಕೊಡೋ ಥರ ಅವರು ಆ ಸ್ಥಾನನ ಉಳಿಸ್ಕೊಂಡಿದ್ದಾರೆ. ಅವರು ಮನಸ್ಸು ಮಾಡಿದರೆ ಆಗಲೇ CM ಆಗಬೇಕು ಅಂತ ಡಿಸೈಡ್ ಆಗಿದರೆ ಯಾವತ್ತೋ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ಟಿರೋರು ಅಣ್ಣವರು. ಅವ್ರು ಏನಕ್ಕಾಗಿಲ್ಲ ಗೊತ್ತಾ? ಅವರು ಜನಗಳನ್ನ ದೇವ್ರ ಥರ ನೋಡಿದ್ರು. ಆ ದೇವರುಗಳನ್ನ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ರಾಜಕೀಯಕ್ಕೆ ಬಂದಿಲ್ಲ ಅವರು. ರಾಜಕೀಯ ಮಾಡೋದು ಅದು ಬೇರೆ ಕೆಲಸ, ಕಲಾ ಸೇವೆ ಮಾಡೋದು ಅದು ಬೇರೆ ಕೆಲಸ. ಅವರು ಕಲಾ ಸೇವೆ ಮಾಡ್ಕೊಂಬಂದವರು, ಸರಿನಾ? ಅಂಥ ವೀರಪ್ಪನ 108 ದಿನ ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡ್ರು ಅವ್ರು ಈಚೆ ಬಂದು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಒಂದೂ ಮಾತಾಡಿಲ್ಲ, ಸರಿನಾ? ನೀನು ಫಸ್ಟು ತಿಳ್ಕೊಬೇಕಾಗಿರೋದು ಸುಮಾರು ವಿಚಾರಗಳಿದ್ದಾವೆ ಅಣ್ಣವ್ರ ಬಗ್ಗೆ. ಅಣ್ಣವ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನಗಳು ಸುಮಾರು ಮಾಡ್ತಾನೆ ಇರ್ತೀವಿ. ಅಂದರೆ ಅವ್ರ ಜೀವನ ತಿಳ್ಕೊಳ್ಳೋಷ್ಟು ಚಿಕ್ಕದಾಗಿಲ್ಲ ಅವ್ರ ಜೀವನ. ಏನೋ ಈಸಿಯಾಗಿ ನಾನು ಇವತ್ತು ಬೆಳಗ್ಗೆ ಎದ್ದಿದ್ದೀನಿ ಅಣ್ಣವ್ರ ಬಗ್ಗೆ ತಿಳ್ಕೊಬಿಡೋಣ ಅಂದಷ್ಟು ಈಸಿ ಇಲ್ಲ. ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಯ್ತು ಅಂದರೆ ವರ್ಷಾನುಗಟ್ಟಲೆ ಬೇಕಾಗುತ್ತೆ. ಅಂಥದ್ರಲ್ಲಿ ನೀನು ದಡ್ಡನ ಮಗ, ನೀನೇನೋ ಮಾತಾಡ್ತಾ ಇರ್ತೀಯ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಲ್ರೆಡಿ ರುಬ್ಬಿದ್ದಾರೆ ಮನೆ ಬಾಗಿಲಿಗೆ ಬಂದು. ಆದರೂ ಇನ್ನೊಂದು ಸ್ಟೇಟ್ಮೆಂಟು ನೆನ್ನೆ ನೈಟ್ ಹಾಕಿದ್ದೀಯ ಅಂದರೆ ನಿನಗೆ ಇನ್ನೇನರಲ್ಲೂ ಹೊಡಿಬೇಕು ಹೇಳಿದ್ರು. ಫಸ್ಟು ನಿನ್ನ ಕೈಯಲ್ಲಿ ಬೆಳೆಯೋಕ್ಕಾಗುತ್ತಾ? ಕರ್ನಾಟಕದಲ್ಲಿ ಬೆಳಿ. ನಿನಗೆ ಕರ್ನಾಟಕದಲ್ಲಿ ಆಗಲ್ವಾ, ನಿನಗೆ ತಾಕತ್ತಿಲ್ವಾ? ಹೋಗು, ಬೇರೆ ರಾಜ್ಯಗಳು ಸುಮಾರು ರಾಜ್ಯಗಳಿದ್ದಾವೆ ಭಾರತದಲ್ಲಿ. ಅಲ್ಲೆಲ್ಲರೂ ಒಂದು ಚಿಕ್ಕ ಬಾಡಿಗೆ ಮನೆನೋ ಇಲ್ಲ ಸ್ವಂತ ಮನೆಯೋ ನಿಮ್ಮ ಕೆಪಾಸಿಟಿ ಇರೋಷ್ಟು ಇಟ್ಕೊಂಡು ಹೋಗಿ ಅಲ್ಲಿ ಜೀವನ ಕಳಿ. ಹೆಂಗೂ ಒಂದಲ್ಲ ಒಂದು ದಿನ ಸತ್ತೋಗ್ತೀಯ, ಊಟ ಹಾಕ್ತಾರೋ ಇಲ್ಲ ಸುಟ್ಟಾಕ್ತಾರೋ ಅದು ಗೊತ್ತಿಲ್ಲ ನಿನ್ನನ್ನು, ಸರಿನಾ? ಆವಾಗವರೆಗೂ ಯಾವುದಾದ್ರೂ ಬೇರೆ ರಾಜ್ಯದಲ್ಲಿ ಹೋಗಿ ಊಟ ಗೀಟ ಮಾಡಿಕೊಂಡು ಜೀವನ ಮಾಡಿಕೊಂಡು ನೆಮ್ಮದಿಯಾಗಿರು. ಇದು ಕರ್ನಾಟಕ, ಸರಿನಾ? ಕನ್ನಡಿಗರ ಸ್ವಾಭಿಮಾನ, ಕನ್ನಡ ಸಿನಿಮಾ, ಕನ್ನಡದ ನಟರು ಅವ್ರಿಗೇನಾದ್ರು ಅವಮಾನ ಮಾಡ್ತು ಅಂದರೆ ಮತ್ತೆ ಈ ಥರದ್ದು ರಿಪೀಟ್ ವಿಡಿಯೋಗಳು ಬರ್ತಾನೆ ಇರ್ತವೆ ನಿನ್ನ ಬಗ್ಗೆ. ನಾನು ಇಷ್ಟು ದಿನ ನಿನ್ನ ಬಗ್ಗೆ ನಾನು ಯಾವ ವಿಚಾರಕ್ಕೂ ವಿಡಿಯೋ ಮಾಡೇ ಇಲ್ಲ, ಸರಿನಾ? ಅವಶ್ಯಕತೆಯೂ ಇಲ್ಲ, ಸರಿನಾ? ನಿನ್ನ ಬಗ್ಗೆ ಮಾತಾಡೋಂಥದ್ದು. ಅಂಥದ್ರಲ್ಲಿ ನೀನು ಬಿಡು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ 5 ನಿಮಿಷಕ್ಕೆ ವೈರಲ್ ಆಗ್ಬೋದು, ಬೇಕಾಗಿಲ್ಲ, ಅವಶ್ಯಕತೆಯೂ ಇಲ್ಲ. ಕೆಟ್ಟ ಪದಗಳನ್ನ ನಾವು ಕನ್ನಡಿಗರು ಮಾತಾಡೋದು ಬೇಡ. ನೀನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ. ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ, ಕನ್ನಡದ ನಟರ ಬಗ್ಗೆ ಯಾವುದೇ ಕಾರಣಕ್ಕೂ ಎಲ್ಲೂ ನಿನ್ನ ಕೈಯಲ್ಲಾದರೆ ಒಳ್ಳೇದು ಮಾತಾಡೋ, ಇಲ್ಲ ಅಂದರೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.